ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಬೆಂಗಳೂರಿನ ದೇಗುಲಗಳಲ್ಲಂತೂ ಸಂಭ್ರಮ ಕಳೆಗಟ್ಟಿದೆ. ಗವಿಪುರಂನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ. ಬೆಳಗ್ಗಿನಿಂದಲೇ ದೇವರಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಅರ್ಚಕರು ನೆರವೇರಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತಗಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಸಂಭ್ರಮ ಕಳೆಗಟ್ಟಿದೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ. ಬೆಳಗಿನಿಂದಲೇ ಶಿವ ದೇಗುಲಗಳತ್ತ ಧಾವಿಸ್ತಾ ಇದ್ದಾರೆ ಭಕ್ತರು. ಕ್ಷೀರಾಭಿಷೇಕ, ರುದ್ರಾಭಿಷೇಕವನ್ನು ಬೆಳಗಿನಿಂದ ದೇವರಿಗೆ ನೆರವೇರಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಗವಿಗಂಗಾಧರೇಶ್ವರನ ದರ್ಶನ ಪಡೀಲಿಕ್ಕಾಗಿ ಈಗಾಗಲೇ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂಥದ್ದು. ನಾನು ಕೂಡ ದೇವಾಲಯದ ಒಳಭಾಗದಲ್ಲಿದ್ದೀನಿ, ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತೇಳಿ ಬೆಳಗ್ಗೆ 4 ಗಂಟೆಯಿಂದಲೇ ಈಗಾಗಲೇ ಗವಿಗಂಗಾಧರೇಶ್ವರನ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಪರಮಾತ್ಮನ ದರ್ಶನವನ್ನು ಪಡಿಬೇಕು, ಈಗಾಗಲೇ ಕೂಡ ಉಪವಾಸವನ್ನು ಮಾಡುವಂಥವರಾಗಿರ್ಬೋದು ಮತ್ತು ಜಾಗರಣೆ ಇರುವಂಥವರು ಈಗಾಗಲೇ ಕೂಡ ದರ್ಶನಕ್ಕೆ ಆಗಮಿಸಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಭಕ್ತರು ಆಗಮಿಸಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದು ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಈಗಾಗಲೇ ವಿವಿಧ ಬಣ್ಣ ಬಣ್ಣದ ಹೂವುಗಳಿಂದ ಒಂದು ಅಲಂಕಾರವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಹೊರಭಾಗದಲ್ಲಿ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳ ಮೂಲಕವಾಗಿ ಶಿವರಾತ್ರಿ ಹಬ್ಬದ ಆಚರಣೆ ಮತ್ತು ಸಂಭ್ರಮ ಈಗಾಗಲೇ ಕಳೆ ಕಟ್ಟಿದೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಆದರೆ, ಎರಡನೇದು ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಉಪವಾಸವಿರುವಂತಹ ಜಾಗರಣೆ ಮಾಡುವಂತಹ ಭಕ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಬೆಳಗ್ಗಿನ ಜಾವವೇ ಎದ್ದು ಶಿವನ ಒಂದು ದರ್ಶನವನ್ನು ಪಡೆದು ಈ ವೇಳೆಯಲ್ಲಿ ಅಂದರೆ ಶಿವನ ಹತ್ರ ನಾನಿವತ್ತು ಸಂಪೂರ್ಣವಾಗಿ ಉಪವಾಸವಿರಬೇಕು, ನಾಳೆ ಬೆಳಗ್ಗೆವರೆಗೂ ಕೂಡ ಜಾಗರಣೆಯನ್ನು ಮಾಡಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಕೃಪೆ ಬೇಕು ಅಂತೇಳಿ ಭಕ್ತರು ಶಿವನ ಹತ್ರ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾರೆ. ಆ ನಿಟ್ಟಿನಲ್ಲಿ ಬೆಳಗ್ಗಿನಿಂದಲೇ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸರತಿ ಸಾಲಿನಲ್ಲಿ ನಿಂತರು ಭಕ್ತರು ಈಗಾಗಲೇ ಕೂಡ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಿರುವಂಥದ್ದು. ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆರಂಭದಲ್ಲೇ ಅಂದರೆ ಅರ್ಚನೆಯನ್ನು ಮಾಡಿಸುವಂತಹ ಅಂದರೆ ಭಕ್ತರು ಈಗಾಗಲೇ ಏನು ಪೂಜಾ ಚೀಟಿಗಳನ್ನು ತೆಗೆದುಕೊಂಡಿರ್ತಾರೆ, ಅವರಿಗೆ ಒಂದು ಅರ್ಚನೆಯ ಒಂದು ವ್ಯವಸ್ಥೆಯನ್ನು ದೇವಾಲಯದ ಹೊರಭಾಗದಲ್ಲೇ ಕೂಡ ಮಾಡಿರುವಂಥದ್ದು. ಈಗಾಗಲೇ ಅರ್ಚಕರು ಕೂಡ ಅರ್ಚನೆಯ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಇವತ್ತು ಸಂಜೆವರೆಗೂ ಕೂಡ ದರ್ಶನದ ವ್ಯವಸ್ಥೆ ಇರುತ್ತೆ. ಬೆಳಗಿನ ಜಾವ ಅಂದರೆ ನಾಳೆ ಬೆಳಗ್ಗೆ ಏನು ಮಹಾಶಿವರಾತ್ರಿಯ ಒಂದು ಜಾಗರಣೆ ಮುಕ್ತಾಯವಾಗುತ್ತೆ. ಮಹಾಶಿವರಾತ್ರಿಯ ಜಾಗರಣೆ ಮುಕ್ತಾಯವಾದಂಥ ಸಂದರ್ಭದಲ್ಲಿ ಮತ್ತೆ ನಾಳೆ ಬೆಳಗ್ಗೆ ಈ ಶಿವರಾತ್ರಿಯ ಸಂಭ್ರಮದಲ್ಲಿ, ಶಿವರಾತ್ರಿಯ ಜಾಗರಣೆ ಮತ್ತು ಉಪವಾಸದಲ್ಲಿ ಭಾಗಿಯಾದಂತಹ ಭಕ್ತರೇನಿದ್ದಾರೆ ಬೆಳಗ್ಗೆನೆ ಬಂದು ಶಿವನ ಹತ್ರ ಈ ವರ್ಷ ಶಿವರಾತ್ರಿಗೆ ನಾನು ಉಪವಾಸ ಮತ್ತು ಜಾಗರಣೆ ಮಾಡಬೇಕು ಅಂತೇಳಿ ನಿನ್ನ ಬೆಳಗ್ಗೆ ಬಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ, ಆ ಸಂಕಲ್ಪ ಈಡೇರಿದೆ ಅನ್ನುವಂಥ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಶಿವನ ಕೃಪೆಗೆ ನಾನು ಪಾತ್ರನಾಗಿದ್ದೀನಿ ಅನ್ನುವಂಥ ಒಂದು ಅನುಭವ ಮತ್ತು ಭಾವನೆಯೊಂದಿಗೆ ಶಿವನ ಆಶೀರ್ವಾದವನ್ನು ಪಡೀಲಿಕ್ಕೆ ಈಗಾಗಲೇ ಮುಂದಾಗ್ತಾರೆ ಅಂತ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದಲೇ ಗವಿಗಂಗಾಧರೇಶ್ವರನಿಗೆ ಬಿಲ್ವಾರ್ಚನೆ ಇರ್ಬೋದು, ಪಂಚಾಮೃತ ಅಭಿಷೇಕ ಇರ್ಬೋದು, ಹೀಗೆ ಬಗೆಯ ಅಭಿಷೇಕಗಳನ್ನು ಈಗಾಗಲೇ ಗವಿಗಂಗಾಧರೇಶ್ವರನಿಗೆ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಭಕ್ತರು ಕೂಡ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಮುಂದಾಗ್ತಿರುವಂಥ. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವಿಶೇಷವಾಗಿ ಶಿವರಾತ್ರಿಯ ಆಚರಣೆಯಾಗ್ತಾ ಇದೆ. ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಚಿನ್ನದ ಮುಖವಾಡ ಧಾರಣೆ, ಅಂದರೆ ವರ್ಷಕ್ಕೊಮ್ಮೆ ಚಿನ್ನದ ಮುಖವಾಡ ಧಾರಣೆ ಮಾಡಲಾಗುತ್ತೆ. ಶಿವನ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಜಯಚಾಮರಾಜೇಂದ್ರ ಒಡೆಯರ್ ಕಾಣಿಕೆ ರೂಪದಲ್ಲಿ ಕೊಟ್ಟಿರುವಂತಹ ಚಿನ್ನದ ಮುಖವಾಡ ಇದು 1952ರಲ್ಲಿ ಹರಕೆ ರೂಪದಲ್ಲಿ ನೀಡಿದ್ದಂತಹ ಚಿನ್ನದ ಕೊಳಗ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನನದ ನೆನಪಿನಾರ್ಥ ಕೊಟ್ಟಂತಹ ಕಾಣಿಕೆ ಇದು. ಸುಮಾರು 11 kg ತೂಕ ಇದೆ ಚಿನ್ನದ ಮುಖವಾಡ. ಬೆಳಿಗ್ಗೆ ಶಿವಲಿಂಗಕ್ಕೆ ವಿವಿಧ ಅಭಿಷೇಕವನ್ನು ನೆರವೇರಿಸಿ ಈ ಚಿನ್ನದ ಮುಖವಾಡದ ಧಾರಣೆಯನ್ನು ಮಾಡಲಾಗಿದೆ. ಹಾಗಾಗಿ ಬೆಳಗಿನಿಂದಲೇ ಅದರ ದರ್ಶನ, ನಾಳೆ ಬೆಳಗ್ಗೆವರೆಗೂ ಕೂಡ ಚಿನ್ನದ ಕೊಳಗದ ಶಿವಲಿಂಗ ದರ್ಶನಕ್ಕೆ ಅವಕಾಶ ಇದೆ. ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ವಿಶೇಷವಾಗಿ ಶಿವರಾತ್ರಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ನಾವೀಗ ತ್ರಿನೇಶ್ವರ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ತ್ರಿನೇಶ್ವರ ದೇಗುಲದಲ್ಲಿ ಶಿವನಿಗೆ ವಿಶೇಷವಾದಂತಹ ಮುಖವಾಡವನ್ನು ಹಾಕಲಾಗಿದೆ. 1952ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಾಣಿಕೆ ರೂಪವಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಜನನದ ನೆನಪಿನಾರ್ಥವಾಗಿ ಈ ಒಂದು ಮುಖವಾಡವನ್ನು ನೀಡಿದರು. ಅಂದಿನಿಂದ ಪ್ರತಿ ವರ್ಷವೂ ಸಹ ಈ ಒಂದು ಚಿನ್ನದ ಮುಖವಾಡವನ್ನು ಶಿವರಾತ್ರಿಯ ದಿನ ಧಾರಣೆಯನ್ನು ಮಾಡಲಾಗ್ತದೆ. ಜಿಲ್ಲಾ ಖಜಾನೆಯಲ್ಲಿರುವಂತಹ ಈ ಒಂದು ಚಿನ್ನದ ಮುಖವಾಡವನ್ನು
ಬಿಗಿ ಭದ್ರತೆಯಲ್ಲಿ ದೇವಸ್ಥಾನದ ಅರ್ಚಕರಿಗೆ ಹಸ್ತಾಂತರವನ್ನು ಮಾಡಲಾಗ್ತದೆ. ಇವತ್ತು ಬೆಳಗ್ಗೆ ಶಿವಲಿಂಗಕ್ಕೆ ವಿಶೇಷವಾದಂಥ ಅಭಿಷೇಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗಿದೆ. ಸುಮಾರು 11 kg ತೂಕವಿರುವಂತಹ ಈ ಒಂದು ಚಿನ್ನದ ಮುಖವಾಡ ಸಾಕಷ್ಟು ಆಕರ್ಷಕವಾಗಿದೆ. 2 ನೇತ್ರಗಳು, ಮೂಗು, ಬಾಯಿ, ಅದೇ ರೀತಿಯಾಗಿ ಕಿವಿಯಲ್ಲಿ ಕರ್ಣ ಕುಂಡಲಗಳನ್ನು ಆಕರ್ಷಕವಾಗಿ ರೂಪಿಸಲಾಗಿದೆ. ಇದರ ಜೊತೆಗೆ ಆತನ ಜಟೆಯಲ್ಲಿ ಗಂಗೆ ಏನು ಇರ್ತಾಳೆ ಆ ಗಂಗೆಯ ಒಂದು ಮೂರ್ತಿಯನ್ನು ಸಹ ನಾವು ಇಲ್ಲಿ ನೋಡಬಹುದು. ಸೊ ವಿಶೇಷವಾದಂತಹ ಅಲಂಕಾರ ಸಹ ಈ ಒಂದು ಶಿವನ ಮೂರ್ತಿಗೆ ಆಗಿರ್ತದೆ. ನಾಡಿನಲ್ಲೇ ಈ ರೀತಿಯಾದಂತಹ ಚಿನ್ನದ ಮುಖವಾಡ ಇರುವಂತಹ ಶಿವಲಿಂಗ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು. ಮತ್ತು ಮತ್ತೊಂದು ಭಾಗದಲ್ಲಿ ನೋಡ್ಬೋದು ಆ ಗಂಗೆಯ ಪಕ್ಕದಲ್ಲೇ ಬೆಳ್ಳಿಯ ಅರ್ಧ ಚಂದ್ರಾಕಾರ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಾದಂಥ ಸ್ಕಂದ ನಮ್ಮ ಜೊತೆಗಿದ್ದಾರೆ. ಶಿವರಾತ್ರಿ ಅಂತ ಹೇಳಿದ್ರೆ ನಾಡಿನೆಲ್ಲೆಡೆ ಒಂದು ವಿಶೇಷವಾದಂಥ ಶಿವರಾತ್ರಿ ಆಗ್ತದೆ. ಅರಮನೆಯಲ್ಲಿ ಮಾತ್ರ ಚಿನ್ನದ ಮುಖವಾಡದ ಶಿವರಾತ್ರಿ, ಏನಿದು ವಿಶೇಷ? ಪ್ರತಿ ವರ್ಷ ಮೈಸೂರಿನಲ್ಲಿ ಶಿವರಾತ್ರಿ ವಿಶೇಷ. ಚಿನ್ನದ ಕೊಳಗಧಾರಣೆಯಿಂದ ಅದಕ್ಕೆ ಇನ್ನೂ ಶೋಭೆ. ಹೇಗೆ ಈಶ್ವರ ನೋಡಲಿಕ್ಕೆ ಸುಂದರ, ಆದರೆ ಆ ಈಶ್ವರನ ಮೇಲೆ ಚಂದ್ರವನ್ನು ಇಟ್ಟರೆ ಇನ್ನೂ ಸುಂದರವಾಗಿ ಕಾಣ್ತಾನೆ. ಶಿವರಾತ್ರಿಯೇ ವಿಶೇಷ, ಅದರಲ್ಲಿ ಚಿನ್ನದ ಕೊಳಗದ ಶಿವರಾತ್ರಿ ಇನ್ನೂ ವಿಶೇಷ ಅಂದಂಗೆ ಆಗುತ್ತೆ.